ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ನಿಮಗೆ ಪುಟ್ಟದೊಂದು ತಂತ್ರನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ನೋಡಿ, ಏನೇನೋ ಸಮಸ್ಯೆಗಳಿರುತ್ತೆ. ನಿಮಗೆ ಹೇಳ್ಕೊಳಕ್ಕಾಗೋ ಅಂಥ ಸಮಸ್ಯೆಗಳು ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಳಕ್ಕಾಗೋದಿಲ್ಲ. ಅಂಥ ಸಮಸ್ಯೆಗಳಲ್ಲಿ ನೀವು ಜಂಜಾಟದಲ್ಲಿದ್ದರೆ, ಗಂಡ ಹೆಂಡತಿಯರ ಸಮಸ್ಯೆ ಇರ್ಬೋದು, ಬಿಸ್ನೆಸ್ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಷಯದಲ್ಲಿ ಸಮಸ್ಯೆ ಇರ್ಬೋದು, ಅಥವಾ ನೀವು ಅಂದ್ಕೊಂಡಿರೋಂಥ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅದಿರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮ್ಮ ಸಮಸ್ಯೆ ಇರ್ಬೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರ್ಬೋದು. ಯಾವುದೇ ಒಂದು ಸಮಸ್ಯೆದಿಂದ ನೀವು ದೈಹಿಕವಾಗಿ ಮಾನಸಿಕವಾಗಿ ನೊಂದ್ಕೊತಾ ಇದ್ದರೆ, ಕಷ್ಟ ಇದೆ, ನಮ್ಮ ಕಷ್ಟ ಏನು ಮಾಡಿದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತ ನಿಮಗೆ ಬೇಜಾರಾಗಿದ್ದರೆ, ನೋವಲ್ಲಿದ್ದರೆ, ಸಂಕಟದಲ್ಲಿದ್ದರೆ, ಅಥವಾ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳ್ತಿಲ್ಲ, ಅಥವಾ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತಂದ್ರು, ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ಅಂತನೋ, ಅಥವಾ ನಿಮ್ಮ ಅತ್ತೆ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊತಿಲ್ಲ ಅಂತನೋ, ಮಕ್ಕಳು ಅಣ್ಣ ತಮ್ಮಂದರು ಸರಿಯಾಗಿಲ್ಲ ಅಂತನೋ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಆಗ್ತಾ ಇಲ್ಲ ಅಂತನೋ, ಅಥವಾ ಹಣದ ಸಮಸ್ಯೆ ನಮಗೆ ಜಾಸ್ತಿ ಇದೆ, ಸಾಲದ ಸಮಸ್ಯೆ ಜಾಸ್ತಿ ಇದೆ, ಏನು ಮಾಡಿದ್ರು ನಮಗೆ ಇಂಥ ಸಮಸ್ಯೆಗಳಿಂದ ನಾವು ದೂರ ಬರೋಕ್ಕಾಗ್ತಿಲ್ಲ ಅಂತ ಅನ್ನೋರು, ನೋಡಿ ಸ್ನೇಹಿತರೆ, ನಾನು ಹೇಳ್ಕೊಡೋ ಅಂಥ ಈ ಪುಟ್ಟ ಒಂದು ತಂತ್ರನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಯಾಕಂದರೆ ನಮಗೆ ಇಂಥ ಗ್ರಹ ಬಾಧೆಗಳೆಲ್ಲ ಬರಬೇಕು ಅಂದರೆ ಶನಿಗಳ ಕಾಟಗಳಿದ್ದಾಗ, ಸಾಡೆ ಸಾತಿ ನಡೀತಾ ಇದ್ದಾಗ, ಗ್ರಹ ಬಾಧೆಗಳಿದ್ದಾಗ ನಮಗೆ ಈ ಥರ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೆ. ಅಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಬೇಕಂದಾಗ ಶನಿದೇವನನ್ನು ಇಷ್ಟಪಡೋವಂಥ ನಂಬರ್ಗಳು ಸಹ ನಮಗೆ ಮ್ಯಾಜಿಕಲ್ ಆಗಿ ವರ್ಕ್ ಮಾಡ್ಬೋದು. ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಪ್ರತಿದಿನ ಮಲಗೋವಂಥ ಒಂದು ಕೋಣೆ ಇದ್ದೇ ಇರುತ್ತೆ. ನೀವು ಮಲಗೋವಂಥ ಕೋಣೆಯ ಎದುರಿಗೆ ಅಂದರೆ ನೀವು ಎದ್ದು ಬಂದಿದ ತಕ್ಷಣ ನೀವು ಎದುರಿಗೆ ನೋಡೋವಂಥ ನೀವು ಎದ್ದಿದ ತಕ್ಷಣ ಬಂದಾಗ ನೀವು ಯಾವ ರೂಮಲ್ಲಿ ಮಲಗ್ತಿರೋ ಅದು ನಿಮಗೆ ಗೊತ್ತಿರುತ್ತೆ. ಆ ರೂಮಿನ ಎದುರಿಗೆ ನೀವು ಎದ್ದಿದ ತಕ್ಷಣ ಬಂದು ಕಣ್ಣು ಬಿಟ್ಟಿದ ತಕ್ಷಣ ಅದು ನಿಮಗೆ ಆ ಅಂಕೆಗಳು ಕಾಣೋ ಥರ ಅದನ್ನು ನೀವು ಒಂದು ಗೋಡೆ ಮೇಲೆ ಖಂಡಿತವಾಗ್ಲೂ ಬರೀಬೇಕಾಗುತ್ತೆ. ನೀವು ಅದನ್ನು ನೋಡಿದ ತಕ್ಷಣ ಅದು ಎದುರಿಗೆ ಅಂದರೆ ಎದುರು ಕೋಣೆಗಾದರೂ ಬರಿಬೋದು, ಇಲ್ಲಾಂದರೆ ನಿಮ್ಮ ಕಣ್ಣು ಬಿಟ್ಟಿದ ತಕ್ಷಣ ನಿಮಗೆ ಎದುರಿಗೆ ಕಾಣೋ ಅಂಥ ಗೋಡೆ ಮೇಲಾದರೂ ಬರಿಬೋದು, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಅದು ನೀವು ಎದ್ದಿದ ತಕ್ಷಣ ಆ ನಂಬರು ನಿಮಗೆ ಕಾಣೋ ಥರ ನೀವು ಬರೆದು ಇಟ್ಕೊಬೋದು. ಇಲ್ಲ ಒಂದು ಪೇಪರಲ್ಲಿ ಬರೆದು ಹಾಕ್ಬೋದು, ಅಥವಾ ಒಂದು ರಟ್ಟು ಮೇಲೆ ಬರೆದು ಹಾಕ್ಬೋದು, ನಿಮ್ಮಿಷ್ಟ ಯಾವ ರೀತಿನಾದರೂ ಬರಿಬೋದು. ಆದರೆ 3 ಸರಿ 8 8 ಅಂತ ಬರೀಬೇಕಾಗುತ್ತೆ, 888 ಅಂತ ಬರೀಬೇಕಾಗುತ್ತೆ. ಈ ಸಂಖ್ಯೆನ ನೀವು ಕಾಣಬೇಕಂದ್ರೆ ಬರೆದಿರಬೇಕು. ಅದನ್ನು ನೀವು ಏನು ಮಾಡಬೇಕು ಅಂದರೆ, ಮೊದಲಿಗೆ ಯಾವ ವಸ್ತುವಿನಿಂದ ಬರೆದ್ರೆ, ಸುಮ್ಮನೆ ಬರೆದ್ಬಿಟ್ರೆ ಆಗಲ್ಲ, ಒಂದು ಪೆನ್ನು ಹಾಳೆ ತೊಗೊಂಡು ಬರೆದ್ಬಿಟ್ರೆ ಅದಾಗಲ್ಲ. ಮೊದಲಿಗೆ ನಾನು ಹೇಳೋ ರೀತಿಲಿ ನೀವು ಅದನ್ನು ಮಾಡ್ಕೊಬೇಕಾಗತ್ತೆ. ಏನಂದರೆ, ಕಪ್ಪು ಎಳ್ಳನ್ನು ನೀವು ತೊಗೊಬೇಕಾಗುತ್ತೆ, ಅದನ್ನು ಪೂರ್ತಿಯಾಗಿ ಉರಿಸ್ಬೇಕಾಗುತ್ತೆ. ಅಂದರೆ ಒಂದು ಬಾಣಲಿನ ತೊಗೊಳ್ಳಿ, ಒಂದು ಹಿಡಿಯೋಷ್ಟು ಕಪ್ಪು ಎಳ್ಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ಹುರಿದು, ಅದಾದಮೇಲೆ ಅದು ಕಪ್ಪು ಉರಿಸಿ ಅದನ್ನು ಬೂದಿ ಮಾಡಬೇಕು. ಅಂದರೆ ಚೆನ್ನಾಗಿ ಉರಿಬೇಕು. ಅದೆಲ್ಲ ಆದಮೇಲೆ ಚೆನ್ನಾಗಿ ಅದು ಕಪ್ಪಗಾದಮೇಲೆ ಅದು ಫುಲ್ಲು ಕಪ್ಪು ಅಂದರೆ ಕಪ್ಪಾಗಿಬಿಡುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಸಾಸಿವೆ ಎಣ್ಣೆನ ಬೆರೆಸ್ಬಿಟ್ಟು ಅದನ್ನು ನೀವು ಬೂದಿ ಥರ ಆಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕಿ, ಅದ್ರ ಜೊತೆಗೆ ನೀವು ಅಜ್ವಾನ ಅಂತ ಸಿಗುತ್ತೆ, ಆ ಅಜ್ವಾನನೂ ಹಾಕಿ ಚೆನ್ನಾಗಿ ಉರಿಸ್ಬೇಕಾಗುತ್ತೆ. ಅಂದರೆ ಬೂದಿ ಆಗೋ ಥರನೂ ಚೆನ್ನಾಗಿ ಉರಿಸ್ಬೇಕಾಗುತ್ತೆ. ಆ ಮೂರೂ ಚೆನ್ನಾಗಿ ಹುರಿದಾದ್ಮೇಲೆ, ಅಂದರೆ ಸಾಸಿವೆ ಎಣ್ಣೆನ ಹಾಕ್ಕೊಂಡು ಕಪ್ಪು ಎಳ್ಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿದು, ಅದ್ರ ಜೊತೆಗೆ ನೀವು ಸ್ವಲ್ಪ ಅಜ್ವಾನನ ಕೂಡ
ಸೇರಿಸ್ಕೊಂಡು ಚೆನ್ನಾಗಿ ಹುರಿದು ಅದೆಲ್ಲ ಕಪ್ಪಾದಮೇಲೆ ಬೂದಿ ಥರ ಆಗುತ್ತೆ. ಆ ಬೂದಿನ ನೀವು ನೋಡಿ ಒಂದು ಕಪ್ಪು ಕಾಡಿಗೆ ರೀತಿ ಆಗುತ್ತೆ. ಅದನ್ನು ನೀವು ನೀವು ಕಂಡುಬಿಡೋ ಅಂಥ ಒಂದು ಗೋಡೆಯ ಎದುರಿಗೆ ಅಥವಾ ಒಂದು ರೊಟ್ಟನ್ನ ತಗೊಳ್ಳಿ, ಯೆಲ್ಲೋ ಕಲರ್ದು ಅಥವಾ ರೆಡ್ ಕಲರ್ದು ಒಂದು ರೊಟ್ಟನ್ನ ತಗೊಂಡು ಅದ್ರ ಮೇಲೆ ನೀವು ಏನು ಮಾಡ್ಬೋದು ಅಂತ ಅಂದರೆ ಚಿಕ್ಕದಾಗಿರೋ ತಗೊಳ್ಳಿ, ಏನು ದೊಡ್ಡದೇ ಬೇಕು ಅಂತೇನಿಲ್ಲ, ಒಂದು ಅಂಗೈ ಎಷ್ಟಾಗಲ ಒಂದಿಷ್ಟಾಗಲ ರೊಟ್ಟನ್ನ ತಗೊಂಡು ಅದ್ರ ಮೇಲೆ 8 ಎಂಬ ಸಂಖ್ಯೆನ ನೀವು ಬರೆದುಬಿಟ್ಟು ಅದನ್ನು ನೀವು ಕಣ್ಣಿಗೆ ನೋಡೋ ಥರ ಒಂದು ಸ್ಟಿಕ್ಕರಲ್ಲಿ ಅಂಟಾಕಿ ಬಿಟ್ಟಿರಿ. ಅಂಥ ಸಂಖ್ಯೆನೇ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡೋದ್ರಿಂದ ಅಥವಾ ನಿಮ್ಮ ಕಣ್ಣಿನ ದೃಷ್ಟಿ ಅದರ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ಒಂದೊಂದಾಗಿ ನಮ್ಮಲ್ಲಿರೋಂಥ ಸಮಸ್ಯೆಗಳು ಬಗೆಹರಿದು ನಮಗೆ ಶನಿದೇವನ ಅನುಗ್ರಹ ಆಗಿ ನಮ್ಮ ಜೀವನದಲ್ಲೂ ಒಂದಿಷ್ಟು ಪ್ರೀತಿ, ಯಶಸ್ಸು, ಕೀರ್ತಿ ಎಲ್ಲ ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇದು ಪುಟ್ಟ ತಂತ್ರ, ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಕೆಲವೊಂದನ್ನು ಹೇಳ್ಕೊಡೋಕ್ಕೆ ಒಂದೊಂದು ಟೈಮು ಬೇಜಾರು ಆಗುತ್ತೆ. ಯಾಕಂದರೆ ನಾನಿಲ್ಲಿ ಯಾವುದನ್ನು ನಾನು ಹುಟ್ಟಾಕೊಂಡು ಅಥವಾ ನಾನು ಸೃಷ್ಟಿ ಮಾಡಿ ಹೇಳೋ ಅಂಥದ್ದು ಖಂಡಿತವಾಗ್ಲೂ ನನಗೇನು ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ನಾನೇನು ಯಾವ ಮಾಟ ಮಂತ್ರ ನನಗೇನು ಗೊತ್ತಿಲ್ಲ. ನಾನು ಓದಿರೋಂಥ ವಿಷಯನ ಅಥವಾ ನಾನು ತಿಳ್ಕೊಂಡಿರೋ ಅಂಥ ವಿಷಯನ ಅಥವಾ ನನಗೆ ಯಾರಾದರೂ ತಿಳಿಸಿರೋ ಅಂಥ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಿಂದ ನಿಮಗೆ ಒಳ್ಳೆಯದಾದರೆ ಖುಷಿ ಪಡಿ. ಅಕಸ್ಮಾತು ಕೆಟ್ಟದಾಗುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಅದು ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಂಬಿಡಿ. ಯಾಕಂದರೆ ನಿಮ್ಮ ನಂಬಿಕೆನೇ ನಿಮಗೆ ಒಳ್ಳೆಯದು ಮಾಡೋದು, ಕೆಟ್ಟದ್ದು ಮಾಡೋದು ಅಷ್ಟೇ ನಾನು ಹೇಳೋದು. ನಿಮಗೆ ಇದು ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಡಿ. ಮಾಡಿಕೊಂಡು ಪ್ರಯೋಗ ಮಾಡಿ, ಒಳ್ಳೆಯದಾದರೆ ಖುಷಿ ಪಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.